ಹಲೋ ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಬೈ ಸುಮಾ ಜಾಗ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಮಾಡಿರೋದು ಹಾಗಲಕಾಯಿ ಫ್ರೈ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್, ಸಾಲ್ಟ್, ಇದಕ್ಕೆ ಇವಾಗ ನಾನು 2 ಹಾಗಲಕಾಯಿನ ತಗೊಂಡಿದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ನಾವು ಫ್ರೈ ಮಾಡುವಾಗ ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ಸಣ್ಣ ತೆಳುವಾಗಿ ಕಟ್ ಮಾಡಬೇಕು, ಅವಾಗ ಬೇಗ ಫ್ರೈ ಆಗುತ್ತೆ. ದಪ್ಪ ಆದರೆ ಬೇಗ ಫ್ರೈ ಆಗಲ್ಲ. ಇದು ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ನಾನು. ಮಧ್ಯದಲ್ಲಿರೋದೆಲ್ಲ ವೈಟೆಲ್ಲ ತೆಗಿತಾ ಇದ್ದೀನಿ. ಇದು ಕಹಿ ಇರುತ್ತೆ, ಮಧ್ಯದಲ್ಲಿ ಬೀಜ ಕೂಡ ಇರುತ್ತೆ ಅಲ್ವ, ಅದಕ್ಕೆ ಎಲ್ಲ ತೆಗೆದು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಹಾಗಲಕಾಯಿ ಮುಂಚೆನೇ ವಾಶ್ ಮಾಡಿಟ್ಟಿದ್ದೆ. ಒಂದೊಂದಾಗಿ ನಾನು ತೆಗಿತಾ ಇದ್ದೀನಿ. ಪಲ್ಯ ಮಾಡು ಒಂದೇ ಥರ ತಿಂದು ತಿಂದು ಬೇಜಾರಾದಾಗ ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು. ಸೈಡ್ ಡಿಶ್ ಚೆನ್ನಾಗಿರುತ್ತೆ ಇದು. ಈಗ ಮತ್ತೊಂದು ನಾನು ಅದೇ ರೀತಿಯಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಚಿಕ್ಕ ಚಿಕ್ಕದಾಗಿ ನೋಡಿ. ಈ ಥರ ಮತ್ತೆ ನಾನು ಎಲ್ಲ ತೆಗಿತಾ ಇದ್ದೀನಿ. ಇದಕ್ಕೆ ಒಂಚೂರು ಬೀಜ ಜಾಸ್ತಿನೇ ಇತ್ತು. ಹಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೋಡಿ. ಇವಾಗ ಒಂದು ಬೌಲಲ್ಲಿ ಇವನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟು ಮತ್ತು ಸ್ವಲ್ಪ ಅರಿಶಿಣ ಹಾಕೋದ್ರಿಂದ ಕಹಿ ಹೋಗುತ್ತೆ ಅಂತ ಅಂತಾರೆ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ನಾನು ಅರಿಶಿಣನ ಆ್ಯಡ್ ಮಾಡಿದ್ದೀನಿ ನೋಡಿ, ಸರಿ. ಮತ್ತು ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ನಾನು ಇದು ಸ್ವಲ್ಪ ನೀರು ಹಾಕಿ ಇದನ್ನು 10 ನಿಮಿಷ ಹಂಗೆ ಇಟ್ಬಿಡ್ತೀನಿ, ಕಹಿ ಹೋಗುತ್ತೆ ಅಂತ. ಇವಾಗ ಇದನ್ನೆಲ್ಲ ನೀರೆಲ್ಲ ಬಸಿದು ನಾನು ಒಂದು ಪ್ಲೇಟಲ್ಲಿ ಇವನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ. ಇವಾಗ ಒಂದು 15 ನಿಮಿಷ ನೀರಲ್ಲಿ ಇಟ್ಟಿದ್ರೆ ಕಹಿ ಹೋಗುತ್ತೆ ಒಂಚೂರು. ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್. ಇವಾಗ ನಾನು ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಕ್ವಾಂಟಿಟಿ ಮೇಲೆ ನೀವು ಹಾಕ್ಬೋದು, ಜಾಸ್ತಿ ಇದ್ದರೆ ಜಾಸ್ತಿ ಆಗ್ಬೋದು, ಸ್ವಲ್ಪ ಇದೆಲ್ಲ ಸ್ವಲ್ಪ, ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ನಾನು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ. ಮತ್ತು ಒಂದು ಚಿಕ್ಕದು ನಿಂಬೆ ಹಣ್ಣನ್ನು ಈ ಥರ ರಸ ಹಿಂಡ್ತಾ ಇದ್ದೀನಿ ನೋಡಿ. ಇವನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ, ಅದು ಹಂಗೆ ಮಿಕ್ಸ್ ಆಗುತ್ತೆ ನೋಡಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಸೈಡಿಗೆ ಇಟ್ಬಿಡೋಣ. ನಾನು ಸ್ಟೋವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇದಕ್ಕೆ ಇವಾಗ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದಿದ್ದಾಯಿತು ನೋಡಿ. ಇದಕ್ಕೆ ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕದು ನೋಡಿ. ಅದನ್ನು ಆ ಥರನೇ ಬಿಟ್ಬಿಡೋಣ, ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಲಕಾಯಿ ಫ್ರೈ ಮಾಡುವಾಗ.
ನೋಡಿ ನಾನು ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಆಗಿದ ತಕ್ಷಣ ನಾವು ಯಾವಾಗಲೂ ಅದನ್ನು ತಿರ್ಗಿಸ್ಕೆ ಹೋಗಬಾರ್ದು. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಾದಮೇಲೆ ನಾವು ತಿರುಗಿಸಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಾಂದರೆ ಹಿಟ್ಟೆಲ್ಲ ಕೆಳಗಡೆ ಕೂತ್ಕೊಂಡು ಬಿಡುತ್ತೆ. ನೋಡಿ ಈ ಥರ ಫ್ರೈ ಆಗಿದೆ. ಇವಾಗ ಮತ್ತೆ ಒಂದು ಕಡೆ ಇವಾಗ ನಾನು ಮತ್ತೆ ತಿರುಗಿಸ್ತಾ ಇದ್ದೀನಿ ನೋಡಿ. ಬಟ್ ತಿನ್ನೋಕ್ಕಂತೂ ಟೇಸ್ಟಿಯಾಗಿರುತ್ತೆ ನೋಡಿ. ಒಂದೇ ಥರ ತಿಂದು ಬೇಜಾರಾದಮೇಲೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು. ನಾನೆಲ್ಲ ತೆಗಿತಾ ಇದ್ದೀನಿ ನೋಡಿ. ಇವಾಗ ಯಾರೆಲ್ಲ ನನ್ನ ಚಾನಲನ್ನು ನೀವು ಹೊಸದಾಗಿ ನೋಡ್ತಾ ಇದ್ದೀರ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ.